ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಈ ವಿಡಿಯೋ ಬಂದು ಬುಧವಾರ ರಾತ್ರಿ 10:30 ಆಗಿತ್ತು ಟೈಮು. ಆಗ ಮಳೆ ಸ್ಟಾರ್ಟ್ ಆಗ್ತಾ ಇದೆ. ಈ ಮಳೆ ಬಂದು ಎರಡನೇ ಸರಿ ಬರ್ತಾ ಇರೋದು, ಅಂದರೆ ಈ ವರ್ಷದಲ್ಲಿ ಎರಡನೇ ಮಳೆ ಅಂತ ಹೇಳ್ಬೋದು. ಫಸ್ಟ್ಗೆ ಆಗಲೇ ಒಂದು ಸತಿ ಬಂದಿತ್ತು, ಅದು ಸ್ವಲ್ಪ ವೀಡಿಯೋಸ್ ಮಾಡೋಕ್ಕಾಗಲಿಲ್ಲ. ಇನ್ನು ಸ್ಟಾರ್ಟಿಂಗ್ ಅಲ್ವಾ, ಅದು ಅಂದರೆ ಸಡನ್ಲಿ ಬಂದುಬಿಡ್ತು. ಅದು ಸ್ವಲ್ಪ ಮೋಡ ಕೂಡ ಆಗಿರಲಿಲ್ಲ, ಇದ್ದಕ್ಕಿದ್ದಂಗೆ ಮಳೆ ಬಂತು. ಹಾಗಾಗಿ ಅದು ವೀಡಿಯೋಸ್ ಮಾಡಲಿಲ್ಲ. ಇನ್ನು ಇದು ಬಂದು ಆ ಟೈಮ್ ಆಗಿಬಿಟ್ಟಿತ್ತು. ಆಗ್ಲೇ ಎಲ್ಲರೂ ಮಲ್ಕೊಂಡ್ಬಿಟ್ಟಿದ್ವಿ. ಆಗಲೇ ಮಳೆ ತುಂಬ ಜೋರಾಗಿ ಸ್ಟಾರ್ಟ್ ಆಯಿತು. ಇನ್ನು ಗೊತ್ತಲ್ಲ, ಮಳೆ ಬಂದ ತಕ್ಷಣವೇ ಕರೆಂಟ್ ತೆಗಿತಾರೆ ಹಳ್ಳಿಯಲ್ಲಿ. ಅದಕ್ಕೆ ನಾನೇನು ಮಾಡಿದೆ, ಸ್ವಲ್ಪ ವೀಡಿಯೋ ಮಾಡಿಕೊಂಡೆ. ಈ ಸರಿ ಏನಂದರೆ ಸಂಜೆಯಿಂದನೇ ಮೋಡಾಗಿತ್ತು. ಇನ್ನು ಪಟ್ಲಿ ಮರದೆಲ್ಲ ಇದೆ ಅಲ್ವಾ, ಹೊರಗಡೆ ಅವಕ್ಕೆ ಬೇಕಾಗಿರೋ ಒಟ್ಟು ಮತ್ತು ಚೀಲ ಅವೆಲ್ಲ ಸ್ವಲ್ಪ ಎತ್ತಿಟ್ಟಿದ್ವಿ ಮುಂಚೆನೇ. ಹಾಗಾಗಿ ಏನು ಸ್ವಲ್ಪ ಪರದಾಡೋ ಅಂಥ ಇದು ಇರಲಿಲ್ಲ. ಇನ್ನು ಮುಂಬತ್ತಿ ಅವೆಲ್ಲ ಕೂಡ ಪಕ್ಕದಲ್ಲೇ ಇಟ್ಕೊಂಡಿದ್ವಿ. ಗೊತ್ತು ಮಳೆ ಬಂದರೆ ಕರೆಂಟ್ ಹೋಗುತ್ತೆ ಅಂತ ಹೇಳಿ, ಅದಕ್ಕೋಸ್ಕರ ಎಲ್ಲ ಪ್ರಿಪ್ರೇಷನ್ ಮಾಡಿಕೊಂಡೇ ಇದ್ದೆ. ಇನ್ನು ಅದಕ್ಕೋಸ್ಕರ ಕರೆಂಟ್ ಹೋಗ್ಬಿಡುತ್ತೆ ಅಂತೇಳಿ ಒಂದು ಸ್ವಲ್ಪ ವಿಡಿಯೋ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಸ್ಟಾರ್ಟಿಂಗಿನ ಇದು ಬರ್ತಾ ಬರ್ತಾ ತುಂಬ ಮಳೆ ಬಂತು. ಏನಿಲ್ಲ ಅಂದರೂ ಕೂಡ ಒಂದೂವರೆವರೆಗೂ ಮಳೆ ಚೆನ್ನಾಗಿ ಬಂತು. ಮಳೆ ಸ್ವಲ್ಪ ಗುಡುಗು ಕೂಡ ಜಾಸ್ತಿ ಇತ್ತು, ಗುಡುಗು ಸಿಡ್ಲು ಕೂಡ ಇತ್ತು. ಮಳೆನೂ ಸ್ಟಾರ್ಟಿಂಗ್ ಚೆನ್ನಾಗಿ ಬಂತು, ಆಮೇಲೆ ಸ್ವಲ್ಪ ಕಡಿಮೆ ಆಯಿತು ಮಳೆ. ಆಮೇಲೆ ಗುಡುಗು ಮಿಂಚು ಮಾತ್ರ ಜೋರಾಗೆ ಬಂತು. ಇಲ್ಲಿ ನೋಡ್ತಾ ಇರ್ಬೋದು, ಮಳೆ ಇಲ್ಲಿ ಸರಿಯಾಗಿ ಕಾಣಿಸ್ತಾ ಇಲ್ಲ. ಅಲ್ಲಿ ಕಂಬ ಇದೆ ಅಲ್ವಾ, ಕರೆಂಟಿಂದು ಬೆಳಕಿದೆ ಅಲ್ವಾ, ಅಲ್ಲಿ ಇಟ್ಟರೆ ಸ್ವಲ್ಪ ಚೆನ್ನಾಗಿ ಕಾಣಿಸ್ತಾ ಇದೆ. ಮತ್ತು ಹನಿ ಎಲ್ಲ ಬರೋದು. ಹಾಯ್ ಫ್ರೆಂಡ್ಸ್, ಇನ್ನು ಗುರುವಾರ ಇವತ್ತು ಬೆಳಗ್ಗೆ ಟೈಮ್ ಆಗಲಿ 9:30 ಆಗಿದೆ. ಮತ್ತು ನಾನು ವಿಡಿಯೋ ಇವಾಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನೈಟ್ ಫುಲ್ಲು ಮಳೆ, ಕರೆಂಟೇ ಇಲ್ಲ. ಎಷ್ಟು ಒಂದೂವರೆವರೆಗೂ ಫುಲ್ಲು ಮಳೆನೇ ಬಂತು. ಚೆನ್ನಾಗಿ ಬಂತು, ಪರವಾಗಿಲ್ಲ. ಜಾಸ್ತಿ ಗುಡುಗು ಸಿಡ್ಲು ಇತ್ತು. ಮಳೆ ಅಂತೂ ಸ್ವಲ್ಪ ಕಡಿಮೆ ಅಂತಲೇ ಹೇಳ್ಬೋದು, ಜಾಸ್ತಿ ಗುಡುಗು ಮಿಂಚಿರೋದ್ರಿಂದ. ಇನ್ನು ಕರೆಂಟೇ ಇಲ್ಲ, ನೈಟ್ ತೆಗ್ದಿರೋ ಕರೆಂಟ್ ಇನ್ನೂ ಇಷ್ಟೊತ್ತಾದರೂ ಕೊಟ್ಟಿಲ್ಲ. ಆಗಲೇ 9:30 ಆಗಿದೆ, ಇನ್ನು ಬಂದಿಲ್ಲ. ಮೊಬೈಲಲ್ಲಿ ಚಾರ್ಜಿಂಗ್ ಕೂಡ ಇಲ್ಲ, ಸ್ವಲ್ಪ ಇದೆ ಚಾರ್ಜಿಂಗು, ಅದು ಕೂಡ ಇನ್ನು ಖಾಲಿ ಆಗುತ್ತೆ ಏನೋ ಗೊತ್ತಿಲ್ಲ. ವೀಡಿಯೋ ಸಮೇತ ಅಪ್ಲೋಡ್ ಮಾಡೋಕ್ಕಾಗುತ್ತೆ ಇಲ್ಲ, ಅದು ನನಗೆ ಸರಿಯಾಗಿ ಗೊತ್ತಾಗ್ತಿಲ್ಲ. ಇನ್ನೊಂದಂದರೆ ಒಂದು 7 ಪಾಯಿಂಟ್ ಇದೆ ಅಷ್ಟೇ. ಅದಕ್ಕೊಂದು ಸ್ವಲ್ಪ ವೀಡಿಯೋ ಮಾಡ್ಕೊಳೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ ಇವಾಗ. ಇನ್ನು ಬಟ್ಟೆ ಎಲ್ಲ ನೆನೆಸಿದ್ದೀನಿ, ಬಟ್ಟೆ ಎಲ್ಲ ಒಗಿಬೇಕು. ಇನ್ನು ಬಟ್ಟೆ ಎಲ್ಲ ಬೆಳಗ್ಗೆ ನೆನೆಸಿದ್ದೆ, ಇವಾಗೆಲ್ಲ ಒಗೆಯೋಣ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡಿದ್ದೀನಿ ಆಗಲೇ. ಇನ್ನು ಬಿಸಿಲು ಕೂಡ ಅಷ್ಟೊಂದಿಲ್ಲ, ಕಮ್ಮಿ ಇದೆ ಬಿಸಿಲು. ನೋಡ್ತಾ ಇರ್ಬೋದು, ಬಿಸಿಲಿಲ್ಲ. ನೆನ್ನೆಯಿಂದ ಫುಲ್ಲು ಬಿಸಿಲು ಕಡಿಮೆ ಇದೆ. ನೆನ್ನೆ ಬೆಳಗ್ಗೆಯಿಂದ ಮಳೆ ಬರೋವರೆಗೂ ಸುಮ್ಮನೆ ಒಂಥರ ಸೆಕೆ ಅಂದರೆ ಸೆಕೆ, ಅಷ್ಟೊಂದು ಬಿಸಿಲೇ ಇರಲಿಲ್ಲ. ಬಟ್ಟೆ ಇಷ್ಟಿದೆ, ಇವಾಗ ಇಷ್ಟು ಬಟ್ಟೆ ಎಲ್ಲ ಒಗಿಬೇಕು. ಬಟ್ಟೆ ಒಂದಾದರೆ ನೆಕ್ಸ್ಟು ಮಿಕ್ಕಿರೋ ಕೆಲಸ ನಿಧಾನಕ್ಕೆ ಮಾಡ್ಕೊಡೋಣ ಅಂತ ಹೇಳಿ. ನನಗೂ ಕೂಡ ಯಾಕೊಂಥರ ಸುಸ್ತರ ಅನ್ನಿಸ್ತಾ ಇದೆ. ಇನ್ನು ಕೋಲ್ಡ್ ಆದರೆ ಗೊತ್ತಲ್ಲ, ಏನು ಕೆಲಸ ಮಾಡೋದಕ್ಕೆ ಇಂಟ್ರೆಸ್ಟ್ ಬರೋಲ್ಲ, ತಿನ್ನೋದಕ್ಕೂ ಇಂಟ್ರೆಸ್ಟ್ ಬರೋಲ್ಲ, ಏನಕ್ಕೂ ಇಂಟ್ರೆಸ್ಟೇ ಬರೋದಿಲ್ಲ, ಆ ಥರ ಆಗುತ್ತೆ. ಸುಮ್ಮನೆ ಸುತ್ತಿ ಮಲ್ಕೊಂಬಿಡೋಣ ಅನ್ನೋ ಹಂಗೆ ಆಗ್ತಾಯಿದೆ. ಅದಕ್ಕೋಸ್ಕರ ಇನ್ನು ಜಾಸ್ತಿ ಇದೆ ನೆಗಡಿ, ಗಂಟಲೆಲ್ಲ ಒಂಥರ ಅನ್ನಿಸ್ತಾ ಇದೆ. ಇದನ್ನು ಬೇಗ ಕ್ಲಿಯರ್ ಆಗೋಲ್ಲ, ಇದು ಒಂಥರ ಅನ್ನಿಸ್ತಾ ಇದೆ. ಅದಕ್ಕೆ ಬಟ್ಟೆ ಒಂದಾದರೆ ಒಂದು ಕೆಲಸ ಮುಗೀತು ನನಗೆ. ಇನ್ನು ಅಡುಗೆ ಕೆಲಸ ಬಂದು ಟೊಮೊಟೊ ಬಾತ್ ಇದೆ. ಟೊಮೊಟೊ ಬಾತೆ ಸ್ವಲ್ಪ ಬಿಸಿ ಮಾಡಿಕೊಂಡು ತಿಂತೀನಿ. ಇನ್ನು ಸ್ವಲ್ಪನೇ ಮಿಕ್ಕಿರೋದು. ಇನ್ನು ನನ್ನ ಮಗ ಆಗಲೇ ತಿಂದಿದ್ದಾನೆ, ಇವಾಗ ನಾನು ತಿನ್ನಬೇಕು. ಫಸ್ಟ್ ಬಟ್ಟೆ ಎಲ್ಲ ಒಗೆದ್ಬಿಟ್ಟು ಆಮೇಲೆ ತಿನ್ನೋಣ ಅಂತ ಹೇಳ್ಬಿಟ್ಟು ನಾನು ಸುಮ್ಮನೆ ಆಗಿದ್ದೀನಿ. ಆಮೇಲೆ ಸ್ವಲ್ಪ ಬಿಸಿ ಮಾಡ್ಕೊಂಡು ತಿನ್ನಬೇಕು. ಬನ್ನಿ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಹೆಂಗೆ ಹೋಗುತ್ತೋ ನೋಡಿ, ಸಪೋರ್ಟ್ ಮಾಡಿ. ಇನ್ನು ಫೈನಲಿ ಬಟ್ಟೆ ಎಲ್ಲ ಒಗೆದು ಎಲ್ಲ ಒಣಗಾಕಿದೆ. ಬಿಸಿಲು ಅಷ್ಟೊಂದು ಇರಲಿಲ್ಲ, ಫುಲ್ಲು ಮೋಡ ಥರನೇ ಇತ್ತು. ಅಟ್ಲೀಸ್ಟ್ ಗಾಳಿಗಾದರೂ ಹರ್ಕೊಳ್ಳುತ್ತೆ ಅಂತ ಹೇಳಿ ಒಗಿಬೇಕನ್ನೋದು ಒಗೆದ್ಬಿಟ್ಟೆ. ಹಿಂಗೇ ಬಟ್ಟೆ ಮಾತ್ರ ಪೆಂಡಿಂಗ್ ಇದ್ರಂತೂ ಸಮಾಧಾನನೇ ಅನಿಸೋಲ್ಲ, ಎಷ್ಟೊತ್ತಿಗೆ ಒಗ್ದಾಕಣಪ್ಪ ಅನಿಸುತ್ತೆ. ಇನ್ನು ಮಳೆಗಾಲ ಬಂದ್ರಂತೂ ಇನ್ನು ಹೇಳೋದೇ ಬೇಕಿಲ್ಲ, ಹೆಣ್ಮಕ್ಳಿಗೆ ಅದೇ ಒಂದು ಚಿಂತೆ ಆಗಿಬಿಡುತ್ತೆ. ಸ್ವಲ್ಪ ಜನ ಇದ್ದರೆ ಬಿಡು ಅನ್ಕೋಬೋದು, ಮನೇಲಿ ಒಂದು 4 ಜನ 5 ಜನ ಜಾಸ್ತಿ ಜನ ಇದ್ರಂತೂ ಬಟ್ಟೆದೇ ಒಂದು ಅರ್ಧ ಟೆನ್ಷನ್ ಇರುತ್ತೆ ಹೆಣ್ಮಕ್ಳಿಗೆ. ಯಾವಾಗ ಬಿಸಿಲು ಬರುತ್ತೆ, ಯಾವಾಗ ಒಗ್ದಾಕೋಣ, ಯಾವಾಗ ಬಟ್ಟೆ ಎಲ್ಲ ಕ್ಲೀನ್ ಆಗುತ್ತೆ ಅಂತ ಅನಿಸ್ಬಿಡುತ್ತೆ. ಹಳ್ಳಿ ಕಡೆ ಅಂತೂ ಜಾಸ್ತಿನೇ ರಿಸ್ಕ್ ಅಂತಲೇ ಹೇಳ್ಬೋದು. ಇನ್ನು ಸಿಟಿಯಲ್ಲಿ ಬಂದರೆ ವಾಷಿಂಗ್ ಮಿಷಿನ್ ಎಲ್ಲ ಇರುತ್ತಲ್ಲ, ಒಗೆದ್ಬಿಟ್ಟು ಅವರು ಸ್ಟ್ಯಾಂಡ್ ಅದೆಲ್ಲ ಇರುತ್ತೆ, ಹೆಂಗೋ ಇದು ಮಾಡ್ಕೊತ ಇರ್ತಾರೆ. ಇನ್ನು ಹಳ್ಳಿ ಕಡೆ ಥರ ಇಲ್ಲ, ಎಲ್ಲ ಕೂಡ ಈ ಥರ ಹಗ್ಗ ಕಟ್ಟಿ ಇಲ್ಲ ವೈರ್ ಕಟ್ಟಿ ಎಲ್ಲ ಒಣಗಾಕ್ಲೇಬೇಕು. ಇನ್ನು ಮಳೆ ಬಂದ್ರಂತೂ ಎತ್ತಿ ಒಳಗೆ ಹಾಕಬೇಕು, ಭಾಳ ಫಜೀತಿ ಅನಿಸುತ್ತೆ. ಜಾಸ್ತಿ ಇದಿರಲ್ಲ, ಅದೇ ಒಂದು ಚಿಂತೆ. ಇನ್ನು ಹೂವಿನ ಗಿಡ ನೋಡ್ತಾ ಇರ್ಬೋದು, ಚೆನ್ನಾಗಿ ಹೂವು ಬಿಡ್ತಾ ಇದೆ. ಇದು ಫುಲ್ಲು ಕಟ್ ಮಾಡಿಬಿಟ್ಟಿದ್ವಿ, ಏನೂ ಇರಲಿಲ್ಲ. ಇವಾಗ ಚೆನ್ನಾಗಿ ಚಿಗುರ್ಕೊಂಡು, ಏನೋ 2 ಸರಿ ಮಳೆ ಬಂತಲ್ವ, ಇನ್ನು ಚೆನ್ನಾಗಿ ಬಿಡುತ್ತೆ. ಇನ್ಮೇಲೆ ದೇವ್ರ ಫೋಟೋಗೆ ಹೂವಂತೂ ಇದು ಅಂದರೆ ದಿನ ಕೂಡ ಇಡ್ಬೋದು, ಬಾಗಿಲಿಗೆ ಮತ್ತು ದೇವ್ರಿಗೆ ಇಟ್ಟು ಪೂಜೆ ಮಾಡ್ಬೋದು. ಚೆನ್ನಾಗಿ ಬಿಡುತ್ತೆ ಹೂವು ಮಾತ್ರ. ಅದನ್ನು ಸ್ವಲ್ಪ ವೀಡಿಯೋ ಮಾಡಿಕೊಂಡು ಮತ್ತು
ಹೊಟ್ಟೆ ಆಗಲೇ ಹಸಿವಾಗ್ತಿತ್ತು. ಒಂದು ಸ್ವಲ್ಪ ಟೊಮೊಟೊ ಬಾತ್ ಇತ್ತಲ್ಲ, ಬೆಳಗ್ಗೆನೇ ಮಾಡಿದ್ದೆ, ಬೇಗನೆ ಮಾಡಿಬಿಟ್ಟಿದ್ದೆ. ಇನ್ನು ನಾನು ತಿನ್ನೋಷ್ಟೊತ್ತಿಗೆ ಸ್ವಲ್ಪ ತಣ್ಣಗೆ ಆಗಿಬಿಟ್ಟಿತ್ತು. ಇನ್ನು ತಿಂತೀನಿ ಸ್ವಲ್ಪ ಬಿಸಿ ಮಾಡಿಕೊಂಡು ಚೆನ್ನಾಗಿ ತಿನ್ನೋಣ ಅಂತ ಹೇಳಿಬಿಟ್ಟು ಸ್ವಲ್ಪ ಚೆನ್ನಾಗಿ ಬಿಸಿ ಮಾಡಿದೆ. ಬಿಸಿ ಮಾಡಿಬಿಟ್ಟು ಒಂದು ಸ್ವಲ್ಪ ಇವಾಗ ಇನ್ನು ಗೊತ್ತಲ್ವ, ಹಬ್ಬದಲ್ಲೆಲ್ಲ ಹಾಕೊಂಡು ಇಟ್ಕೊಂಡಿರ್ತೀವಿ, ಇದು ಸಂಡಿಗೆ ಆಗಲಿ ಹಪ್ಪಳ ಆಗಲಿ ಎಲ್ಲ ಮಾಡ್ಕೊಂಡು ಇಟ್ಕೊಂಡಿರ್ತೀವಲ್ವ. ಇನ್ನು ಚಿಕ್ಕಮ್ಮ ಕೊಟ್ಟಿದ್ದು ಹಾಗೆ ಬಾಕ್ಸ್ಗೆ ಇಟ್ಟಿದ್ನಲ್ವ, ಅದೊಂದು ಸ್ವಲ್ಪ ಸೈಡ್ಸ್ಗೆ ಎಲ್ಲ ಸ್ವಲ್ಪ ಡೀಪ್ ಫ್ರೈ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿರುತ್ತೆ ಈ ಥರ ತಿಂಡಿ ಐಟಮಲ್ಲಿ, ಪಲಾವಲ್ಲಾಗಲಿ ಈ ಥರ ಟೊಮೊಟೊ ಬಾತು ಏನಾದರೂ ಸ್ವಲ್ಪ ಚಿತ್ರಾನ್ನ ಆ ಥರ ಎಲ್ಲ ಮಾಡಿಕೊಂಡ್ರೆ, ಅವಲಕ್ಕಿ ಅವೆಲ್ಲ ಮಾಡಿಕೊಂಡ್ರೆ ಈ ಥರ ಸಂಡಿಗೆ ಸೈಡ್ಗೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ, ಹಪ್ಪಳ ಸಂಡಿಗೆ. ಇನ್ನು ನನ್ನ ಮಗ ಕೂಡ ವೇಟಿಂಗು, ಕೊಡಮ್ಮ ಅಂತ ಆಗಲೇ ವೇಟ್ ಮಾಡ್ತಾ ಇದ್ದ. ಇನ್ನು ಬಿಸಿ ಇತ್ತಲ್ವ, ಎಣ್ಣೆಗೆ ಹಾಕಿ ಸ್ವಲ್ಪ ಬಿಸಿ ಇರುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ವೇಟ್ ಮಾಡಿಸ್ತಾ ಇದ್ದೆ ನಾನು. ಇನ್ನು ಇದು ಹಪ್ಪಳ ಕೂಡ ತೊಗೊಂಡಿದ್ನಲ್ವ, ರೆಡಿಮೇಡ್ ಹಪ್ಪಳ, ಇದು ಕೂಡ ತುಂಬ ಚೆನ್ನಾಗಿದೆ ಟೇಸ್ಟ್. ಇದು ನಿಜವಾಗ್ಲೂ ಅದು ಮನೆಯಲ್ಲಿ ನಾವು ಕೂಡ ಮಾಡಿದರೂ ಕೂಡ ಈ ಥರ ಪರ್ಫೆಕ್ಟಾಗಿ ಬರ್ತಾ ಇರಲಿಲ್ಲ, ಅಷ್ಟು ಟೇಸ್ಟಿಯಾಗಿತ್ತು ಹಪ್ಪಳ ಕೂಡ. ಅವನು ಕೂಡ ಹಂಗೆ ಎತ್ತಿಟ್ಟಿದ್ದೀನಿ. ಇನ್ನು ಯಾವಾಗ ಬೇಕೋ ಅವಾಗ ಸ್ವಲ್ಪ ಸ್ವಲ್ಪ ತೊಗೊಂಡು ಈ ಥರ ಡೀಪ್ ಫ್ರೈ ಮಾಡ್ಕೊತಾ ಇರ್ತೀನಿ. ಮಧ್ಯಾಹ್ನ ಟೈಮಲ್ಲಿ ಅಷ್ಟೇ ಈ ಥರ ಏನಾದರೂ ಪಪ್ಪು ಮತ್ತು ತಿಳಿ ಸಾಂಬಾರು ಆ ಥರ ಬೇಳೆ ಸಾರು ಏನಾದರೂ ಮಾಡಿರ್ತೀವಲ್ವ, ಅವಾಗ ಸೈಡ್ಸ್ಗೆ ಈ ಥರ ಮಾಡ್ಕೊಂಡು ತಿಂದ್ರಂತೂ ಚೆನ್ನಾಗಿರುತ್ತೆ. ಇನ್ನು ಅದಕ್ಕೋಸ್ಕರ ಬರೀ ಟೊಮೊಟೊ ಬಾತ್ ಇನ್ನೇನು ತಿನ್ನೋದಂತ ಹೇಳಿ ಒಂದು ಸ್ವಲ್ಪ ಸಂಡಿಗೆ ಹಪ್ಪಳ ಡೀಪ್ ಫ್ರೈ ಮಾಡಿಕೊಂಡೆ. ಚೆನ್ನಾಗಿತ್ತು ಟೇಸ್ಟ್ ಮಾತ್ರ. ಇನ್ನು ಗುರುವಾರ ಆಗಿರೋದ್ರಿಂದ ತುಂಬ ಕೆಲಸ ಇತ್ತು. ಇನ್ನು ವಾರ ಬಂದ್ರಂತೂ ವಾರ ಎಲ್ಲ ಮಾಡಬೇಕಲ್ಲ ಮನೆಯಲ್ಲಿ. ಇನ್ನು ಅದಕ್ಕೋಸ್ಕರ ಇನ್ನು ನಾನು ನನ್ನ ಮಗ ಇನ್ನೊಂದು ಸತಿ ಅವನಿಗೂ ಸ್ವಲ್ಪ ತಿನ್ನಿಸ್ದೆ, ಮತ್ತು ನಾನು ಕೂಡ ತಿಂದ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡೆ. ಹಾಗೆ ಅವಾಗ ತಾನೇ ಬಟ್ಟೆ ಎಲ್ಲ ಒಗ್ದಿದ್ಮೇಲೆ ಒಂಥರ ಸುಸ್ತಾಗೋ ಥರ ಅನಿಸ್ತು. ಇನ್ನು ನೆಗಡಿ ಕೂಡ ಆಗಿದೆ ಅಲ್ವಾ, ಇನ್ನೂ ಥರ ಒಂಥರ ಏನೋ ಒಂಥರ ಫುಲ್ಲು ಅಂದರೆ ನಿಶಕ್ತಿ ಥರ ಅನ್ನಿಸ್ತಾ ಇತ್ತು. ಇನ್ನು ಬಿಡು ಅಂತೇಳ್ಬಿಟ್ಟು ಒಂದು 10 ನಿಮಿಷ ಕಾಲು ಗಂಟೆ ಏನು ಸುಮ್ಮನೆ ನನ್ನ ಮಗನ ಜೊತೆ ಆಟ ಆಡ್ಕೊಂಡು ಸುಮ್ಮನೆ ಇದ್ಬಿಟ್ಟೆ. ಇನ್ನು ಆಮೇಲೆ ಮತ್ತೆ ಬಿಡು ಬಟ್ಟೆ ಬೇಗ ಒಣಗಿದ್ರೆ ಸಾಕಂತ ಅಂದ್ಕೊಂಡೆ, ಬಟ್ ಬಿಸಿಲೇ ಬರಲಿಲ್ಲ, ಜಾಸ್ತಿ ಮೋಡದ ಥರನೇ ಆಗಿತ್ತು. ಇನ್ನು ಅಷ್ಟರೊಳಗೆ ಸ್ವಲ್ಪ ಪಾತ್ರೆ ಎಲ್ಲ ತೊಳೆದ್ಬಿಡೋಣ, ಒಂದು ಸ್ವಲ್ಪ ಇದ್ದಂಗೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಇವಾಗ ಸ್ವಲ್ಪ ಮಿಕ್ಕಿತ್ತು ಟೊಮೊಟೊ ಬಾತು, ಅದನ್ನು ಒಂದು ಸ್ವಲ್ಪ ಇದರಲ್ಲಿ ತೆಗೆದು ಎತ್ತಿಟ್ಟು ಬಿಡೋಣ, ಎಲ್ಲ ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ ಅಂತ ಹೇಳ್ಬಿಟ್ಟು ಎಲ್ಲ ಒಂದರಲ್ಲಿ ಹಾಕ್ತಾಯಿದ್ದೀನಿ. ಈಗ ಇನ್ನೂ ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ಈಗ ಮನೆ ಚೆನ್ನಾಗಿದೆ, ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು ಅಡುಗೆ ಮನೆ. ನಿಜ, ನನಗೂ ಕೂಡ ತುಂಬ ಖುಷಿ ಆಗ್ತಾ ಇದೆ ನೋಡ್ದಂಗೆಲ್ಲ. ಇದೊಂದು ಸ್ವಲ್ಪ ಸೆಟ್ ಮಾಡಿಕೊಂಡು ಆಮೇಲೆ ಇನ್ನೊಂದು ಸತಿ ನಾನು ಹೋಮ್ ಟೂರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಈ ಕಡೆ ಸೈಡ್ ಬಂದು ಜಾಯಿಂಟ್ ಇದೆ ಇದು ಮನೆ ಬಂದು, ಆ ಕಡೆ ನಮ್ಮ ಅಣ್ಣ ಇದ್ದಾರೆ, ಈ ಕಡೆ ನಾನಿದ್ದೀನಿ. ಹಾಗಾಗಿ ಅದನ್ನು ಸ್ವಲ್ಪ ಕ್ಲಿಯರಾಗಿ ತೋರಿಸ್ಬೇಕು, ಸರಿಯಾಗಿ ಅರ್ಥನೇ ಆಗ್ತಾ ಇಲ್ಲ, ಆ ಥರ ಅನ್ನಿಸ್ತಾ ಇದೆ. ನನಗೂ ಒಂದೊಂದು ಸತಿ ಅನ್ನಿಸ್ಬಿಡುತ್ತೆ, ನೋಡಿದವ್ರಿಗೆ ಇದು ಯಾವ ಥರ ಇದೆ ಅಂತಲೇ ಅನಿಸೋದಿಲ್ಲ. ಹಾಗಾಗಿ ಒಂದು ಸತಿ ಸ್ವಲ್ಪ ನೀಟಾಗೆ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಕಮೆಂಟ್ಸ್ ಮಾಡಿ, ಇಡ್ಲಿ ಪರವಾಗಿಲ್ಲ ಮಾಡಿ ಅಂತಂದರೆ ನಾನು ಮಾಡ್ತೀನಿ. ಸ್ವಲ್ಪ ಎಲ್ಲ ಸೆಟ್ ಮಾಡಬೇಕು ನೀಟಾಗಿ ಇನ್ನೊಂದು ಸತಿ. ಇದಿಷ್ಟೇ ಇರೋದು, ಚಿಕ್ಕದೇನೋ ರೂಮ್ ಬಂದು ಇದರಲ್ಲೇ ನಾವಿರೋದು, ಇಲ್ಲೇ ಅಡುಗೆ ಮಾಡೋದು, ಇಲ್ಲೇ ಊಟ ಎಲ್ಲ ಇಲ್ಲೇ ಮುಗಿಸ್ಕೊಂಬಿಟ್ಟು ಇಲ್ಲೇ ಮಲ್ಕೊತೀವಿ. ಅವಾಗ ಮುಂಚೆ ಚಪ್ಪರದ ಕೆಳಗೆಲ್ಲ ಮಲ್ಕೊತಾ ಇದ್ವಿ. ಇನ್ನು ಇವಾಗ ಬೇಸಿಗೆ ಕೂಡ, ಇನ್ನು ಮಳೆ ಬಂದಂದ್ರೆ ಮಲಗೋದಕ್ಕೆ ಆಗೋದಿಲ್ಲ. ಇನ್ನು ಸ್ವಲ್ಪ ಮಂಚ ಥರ ಇದ್ದರೆ ಆರಾಮ್ಸೆ ಮೇಲೆ ಸೊಳ್ಳೆ ಪರದೆ ಏನಾದರೂ ಕಟ್ಕೊಂಡು ಮಲ್ಕೋಬೋದು. ಮಂಚ ಇಲ್ಲ ಏನಿಲ್ಲಲ್ವ. ಇನ್ನು ಕೆಳಗಡೆ ಚಾಪೆ ಹಾಕ್ಕೊಂಡು ಮಲ್ಕೊಳ್ಳೋದ್ರಿಂದ ಸ್ವಲ್ಪ ಇದೆಲ್ಲ ರೋಡ್ ಸೈಡ್ ಇದೆ ಮನೆ. ಇನ್ನು ಫುಲ್ಲು ಮಳೆ ಬಂದ್ರಂತೂ ಇನ್ನು ಚಿಕ್ಕ ಚಿಕ್ಕ ಹುಳಗಳೆಲ್ಲ ಬರ್ತಾ ಇರ್ತವೆ, ಮತ್ತು ಚಿಕ್ಕ ಚಿಕ್ಕ ಕಪ್ಪೆಗಳೆಲ್ಲ ಬೀಳ್ತಾ ಇರ್ತವೆ, ಮತ್ತು ಚೇಳು ಎಲ್ಲ ಜರ್ರಿಗಳು ಅಂತೂ ನೋಡೋದಕ್ಕಾಗಲ್ಲ, ಅಷ್ಟೊಂದು ಜರ್ರಿ ಚೇಳೆಲ್ಲ ಬರ್ತಾನೆ ಇರ್ತವೆ. ಮತ್ತು ಭಯ ಅನಿಸ್ಬಿಡುತ್ತೆ ಒಂದೊಂದು ಸತಿ ನೋಡ್ತಾ ಇದ್ದರೆ. ಇನ್ನು ಅದಕ್ಕೋಸ್ಕರ ನಾವು ಇಲ್ಲೇ ಒಳಗಡೆ ಪರವಾಗಿಲ್ಲ ಬಿಡು ಅಂತೇಳ್ಬಿಟ್ಟು ಇಲ್ಲೇ ಮಲ್ಕೊತಾ ಇರ್ತೀವಿ, ಇಲ್ಲೇ ಮಲ್ಕೊಳ್ಳೋದು ಎಲ್ಲ. ಒಟ್ಟು ನಮ್ಮ ಜೀವನ ಮಾಡೋದಕ್ಕೆ ಇಷ್ಟೇ ಇವಾಗಿರೋದು ಜಾಗ. ಒಂದು ಸ್ವಲ್ಪ ಇದು ಎಲ್ಲ ಚಪ್ಪರೆ ಎಲ್ಲ ತೆಗೆದ್ಬಿಟ್ಟು ಒಂದು 3 ಶೀಟ್ ಆಗುತ್ತೆ, ಅಂದರೆ ಶೀಟ್ ಹಾಕಿದ್ರೆ ಮಾತ್ರ ಒಂದು 3 ಶೀಟ್ ಇಡಿಸುತ್ತೆ ಈ ಕಡೆ. ಒಂದು ಸ್ವಲ್ಪ ಹಾಕ್ಸ್ಬೇಕಂತ ಇದ್ದೀವಿ, ಗೊತ್ತಿಲ್ಲ ಯಾವಾಗ ಅದಕ್ಕೂ ಕೂಡ ಟೈಮು ಕೂಡ ಬರುತ್ತೆ ಅಂತ ಗೊತ್ತಿಲ್ಲ. ಅಟ್ಲೀಸ್ಟ್ ಏನೋ ದೇವ್ರ ದಯದಿಂದ ಸ್ವಲ್ಪ ನಮಗೆ ಇದಾದರೆ ಅದನ್ನು ಕೂಡ ರೆಡಿ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡಬೇಕು ಯಾವ ಥರ ಆಗುತ್ತೋ ಗೊತ್ತಿಲ್ಲ. ಇನ್ನು ನಮ್ಮ ಅಣ್ಣ ಇರೋದ್ರಿಂದ ನನಗೆ ತುಂಬ ಹೆಲ್ಪ್ ಆಗುತ್ತೆ. ಪಾಪ ಪೇಂಟ್ ಕೂಡ ನಮ್ಮ ಅಣ್ಣನೇ ತಂದು ಕೊಟ್ಟರು, ಮತ್ತು ಅವರೇ ಎಲ್ಲ ಇದು ಮಾಡಿದ್ರು. ಈಗ ನನ್ನ ತಂಗಿ ಕೂಡ ತುಂಬ ಹೆಲ್ಪ್ ಮಾಡಿದ್ಲು, ಬಂದು ಪೇಂಟ್ ಎಲ್ಲ ಹಾಕಿ ಕೊಟ್ಟು ಹೋದ್ಲು ಅವಳು ಕೂಡ. ಇನ್ನು ಎಲ್ಲರೂ ಕೂಡ ಇದೆ ಒಂಥರ ಹೆಲ್ಪ್ ಮಾಡ್ತಾ ಇದ್ರಲ್ಲ, ಒಂದು ಸ್ವಲ್ಪ ಖುಷಿ ಆಗುತ್ತೆ. ಇನ್ನು ನಮ್ಮ ಅಣ್ಣ ಅವ್ರಿಗೂ ಮನೆಗೆ ಪೇಂಟ್ ಹಾಕ್ಸಿಲ್ಲ ಅಂದರೆ ಇನ್ನು ನಾನು ಕೂಡ ಸುಮ್ಮನೆ ಇದ್ಬಿಡ್ತಿದ್ದೆ, ನಾನು ಕೂಡ ಅದ್ರ ಬಗ್ಗೆ ತಲೆನೇ ಕೆಡ್ಸ್ಕೊಳಕ್ಕೆ ಹೋಗ್ತಾ ಇರಲಿಲ್ಲ. ಇನ್ನು ಅವ್ರ ಮನೆಗೆ ಪೇಂಟ್ ಹಾಕ್ಸ್ಬೇಕು ಅಂತ ಅಂದ್ಕೊಂಡು ಮತ್ತೆ ನಾನು ಬೇಜಾರಾಗ್ತೀನಿ ನನಗೋಸ್ಕರ ನನಗೂ ಕೂಡ ಸೇರಿಸಿ ತಂದಿದ್ರು. ಆದರೂ ಕೂಡ ನಾನು ಅಮೌಂಟ್ ಇಟ್ಕೊಳ್ಳಿಲ್ಲ, ಅವ್ರಿಗೆ ಅಮೌಂಟ್ ವಾಪಸ್ ಕೊಟ್ಬಿಟ್ಟೆ. ಆ ಥರ ಒಟ್ಟು ಅವ್ರು ಏನೋ ಒಂದು ಮನಸ್ಸು ಮಾಡ್ಕೊಂಡಿದ್ದಕ್ಕೆ ಆಗಿದ್ದಿಲ್ಲ ಅಂದರೆ ಆಗ್ತಾ ಇರಲಿಲ್ಲ. ಇಲ್ಲಿ ನೋಡ್ತಾ ಇರ್ಬೋದು, ಗೋಡೆಗೆ ಪೇಂಟ್ ಹಾಕಿದರೆ ನನ್ನ ಮಗ ಬಂದು ಅವತ್ತೇ ಇನ್ನೊಂದು ಕಲರ್ ತೊಗೊಂಬಂದು ಎಲ್ಲ
ಬಳದು ಬಿಟ್ಟಿದ್ದ. ಒಂದೆರಡು ಹತ್ರ ಈ ಥರ ಬಳದು ಬಿಟ್ಟಿದ್ದಾನೆ. ಲಾಸ್ಟಲ್ಲಿ ಯೆಲ್ಲೋ ಕಲರ್ ಪೇಂಟ್ ಎಲ್ಲ ಫುಲ್ಲು ಖಾಲಿ ಆಗಿಬಿಟ್ಟಿತ್ತು. ಪೇಂಟ್ ಇದ್ದಿದ್ರೆ ಅದ್ರ ಮೇಲೆ ಹಂಗೆ ಸ್ವಲ್ಪ ಇದು ಮಾಡ್ಕೋಬೋದಾಗಿತ್ತು. ಆ ಥರ ಮಾಡ್ತಾ ಇರ್ತಾನೆ. ಚಿಕ್ಕ ಮಕ್ಳಂದ್ಮೇಲೆ ಎಲ್ಲರೂ ಅಷ್ಟೇ ಅಲ್ವಾ, ಏನಾದರೂ ಒಂದು ಡೀಪ್ ನಾವು ಕೆಲಸ ಮಾಡಬೇಕಾದ್ರೆ ಅವ್ರು ಇನ್ನೊಂದು ಹತ್ರ ತೊಗೊಂಡು ಬ್ರಷ್ ಎಲ್ಲ ಹಂಗೆ ಜಾಸ್ತಿ ಬ್ರಷ್ ಇದ್ದವು ಎಲ್ಲ ಒಂದು ಹತ್ರ ಇಟ್ಟಿದ್ರೆ ತೊಗೊಂಡೋಗಿ ಆ ಗೋಡೆ ಮೇಲೆಲ್ಲ ಬಳದು ಬಿಟ್ಟಿದ್ದಾನೆ. ಇನ್ನು ಏನೂ ಮಾಡೋದಕ್ಕಾಗಲ್ಲ. ಇನ್ನೊಂದು ಸ್ವಲ್ಪ ಪೇಂಟ್ ಮಿಕ್ಕಿದ್ದಿದ್ರೆ ನಾನು ಅದನ್ನು ಸ್ವಲ್ಪ ಕವರ್ ಮಾಡ್ತಾ ಇದ್ದೆ. ಪೇಂಟ್ ಇರಲಿಲ್ಲ ಅಲ್ವಾ, ಇನ್ನು ಏನು ಮಾಡೋದಕ್ಕಾಗೋದಿಲ್ಲ. ಇನ್ನು ಇವಾಗೆಲ್ಲ ಕೂಡ ಪಾತ್ರೆ ಎಲ್ಲ ಹೊರಗಡೆ ಇಟ್ಟು ಇವಾಗ ಸ್ವಲ್ಪ ಎಲ್ಲ ಕಸ ಗುಡಿಸೋಣ ಅಂತ ಹೇಳ್ಬಿಟ್ಟು ಕಸ ಗುಡಿಸ್ಕೊ ಬರ್ತಾಯಿದ್ದೀನಿ ಕ್ಲೀನಾಗೆ. ನೋಡ್ತಾ ಇರ್ಬೋದು, ಆಗಲೇ ಟೈಮ್ ಬಂದು ಮಧ್ಯಾಹ್ನ ಒಂದು 2 ಗಂಟೆ ಮೇಲೆ ಆಗಿತ್ತು ಟೈಮು. ಆದರೂ ಕೂಡ ಬಿಸಿಲು ಅನ್ನೋದು ಒಂಥರ ಸ್ವಲ್ಪ ಕೂಡ ಚುರುಕೇ ಇರಲಿಲ್ಲ. ಸ್ವಲ್ಪ ಮೋಡ ಥರನೇ ಇತ್ತು. ಮಧ್ಯಾಹ್ನ ಆದರೂ ಕೂಡ ಬಿಸಿಲೇ ಬಂದಿರಲಿಲ್ಲ. ಇನ್ನು ಬಟ್ಟೆ ಎಲ್ಲ ಅಲ್ಲೇ ಬಿಟ್ಟಿದ್ದೆ, ಇನ್ನು ಎತ್ತಿಟ್ಟಿರಲಿಲ್ಲ ಸ್ವಲ್ಪ ಚೆನ್ನಾಗಿ ಒಣಗಲಿ ಅಂತ ಹೇಳ್ಬಿಟ್ಟು. ಇನ್ನು ಪಾತ್ರೆ ಕೂಡ ಎಲ್ಲ ಹೊರಗಡೆ ಇಟ್ಬಿಟ್ಟು ಇವಾಗೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ತಾ ಇದ್ದೀನಿ. ಈ ಪಟ್ಲಿ ಮರಿ ಅಂತೂ ಸಖತ್ತು ಗಲೀಜು ಮಾಡ್ಕೊತಾ ಇರ್ತವೆ. ಎಷ್ಟು ಸತಿ ಕಸ ಗುಡಿಸಿದ್ರು ಕೂಡ ಸಖತ್ತು ಯಾವಾಗಲೂ ಗಂಜಿ ಒಯ್ದು ಮತ್ತು ಪಿಚ್ಚಿಗೆ ಎಲ್ಲ ಹಾಕ್ತಾನೆ ಇರ್ತವೆ. ಅವಾಗವಾಗ ಕ್ಲೀನ್ ಮಾಡ್ತಾನೇ ಇರಬೇಕು. ಇನ್ನು ಕಸ ಎಲ್ಲ ಗುಡಿಸ್ಬಿಟ್ಟು ಇನ್ನು ಪಾತ್ರೆ ಕೂಡ ತೊಳ್ಕೊಬಂದು ಎಲ್ಲ ಜೋಡಿಸ್ಬಿಟ್ಟು ಇವಾಗ ನೆಲ ಕೂಡ ಒರೆಸ್ಬಿಟ್ಟೆ. ನೋಡ್ತಾ ಇರ್ಬೋದು ಈ ಥರ ಇದೆ. ನಾನು ಇವು ಬಾಕ್ಸು ಇದು ಮೀಶೋದಲ್ಲಿ ಆರ್ಡರ್ ಮಾಡಿದ್ದೀನಿ, ಅವಿನ್ನೂ ಬಂದಿಲ್ಲ. ಬರ್ತಾವೋ ಇಲ್ಲ ಅನ್ನೋದು ಕೂಡ ಡೌಟು. ಏನಾದರೂ ನಾವು ಸ್ವಲ್ಪ ದೊಡ್ಡ ಐಟಮ್ ಏನಾದರೂ ನಾವು ಆರ್ಡ್ರ್ ಮಾಡಿದ್ರೆ ಕೆಲವರು ತಂದು ಕೊಡ್ತಾರೆ, ಕೆಲವರು ತಂದು ಕೊಡೋದಿಲ್ಲ, ಅಲ್ಲೇ ಕ್ಯಾನ್ಸಲ್ ಮಾಡಿಬಿಡ್ತಾರೆ. ಅಂದರೆ ಅವ್ರ ಸಿಟಿಯಿಂದ ಹಳ್ಳಿಗೆಲ್ಲ ತೊಗೊಂಬರೋದಕ್ಕೆ ಸ್ವಲ್ಪ ಹೆವಿ ಆಗುತ್ತಂತೆ. ಒಂದು ಸತಿ ಅಷ್ಟೇ ನಾನು ಟ್ರೈಪೋಡು 2 ಸತಿ ನಾನು ಬುಕ್ ಮಾಡಿದರೆ ಅವರು ರಿಜೆಕ್ಟ್ ಮಾಡಿಬಿಟ್ಟಿದ್ರು. ಇಲ್ಲ ಸ್ವಲ್ಪ ದೊಡ್ಡದಾಗಿರುತ್ತೆ, ತೊಗೊಂಬರೋದಕ್ಕಾಗಲ್ಲ, ನಾವು ಹಳ್ಳಿ ಸುತ್ತಬೇಕು, ತುಂಬ ನಮಗೆ ಕಷ್ಟ ಆಗುತ್ತೆ ಅಂತ ಹೇಳಿ ಅದು ಇದು ಮಾಡಿದರು. ಆಮೇಲೆ ನಾನು ಅವ್ರಿಗೆ ಫೋನ್ ಮಾಡಿ ಹೇಳಿದೆ, ಎಕ್ಸ್ಟ್ರಾ ಪೇಮೆಂಟ್ ಬೇಕಾದ್ರೆ ಕೊಡ್ತೀನಿ, ಸ್ವಲ್ಪ ಅಮೌಂಟ್ ಕೊಡ್ತೀನಿ ನಿಮಗೆ, ಏನು ಇಲ್ಲ ಇದು ಮಾಡ್ಕೋಬೇಡಿ, ತಂದು ಕೊಡಿ ಅಂತ ಹೇಳಿಬಿಟ್ಟು ನಾನು ಅವ್ರಿಗೆ ಒಂದು 70 ರೂಪಾಯಿ ಏನು ಎಕ್ಸ್ಟ್ರಾ ಕೊಟ್ಟಿದ್ದೆ. ಆ ಥರ ಗೊತ್ತಿಲ್ಲ, ಬಾಕ್ಸ್ ಕೂಡ ಬರ್ತಾವಿಲ್ಲ ಅನ್ನೋದು ಕೂಡ ಡೌಟು. ಬಂದರೆ ನಾನು ಎಲ್ಲ ಜೋಡಿಸ್ಬಿಟ್ಟು ಒಂದು ಸತಿ ಹೋಮ್ ಟೂರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇನ್ನದು ಸಂಜೆ ನೋಡ್ತಾ ಇರ್ಬೋದು, ನಮ್ಮ ಹಳ್ಳಿಯಲ್ಲಂತೂ ಹಬ್ಬದ ವಾತಾವರಣ ಇನ್ನೂ ಮುಗ್ದೇ ಇಲ್ಲ. ಹೇಳಿದ್ನಲ್ವ ಇನ್ನೂ ಚೆನ್ನಾಗಿ ಹಬ್ಬ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಇವಾಗ ಎಲ್ಲ ವೇಷ ಹಾಕ್ಕೊಂಡು ಅಲ್ಲಿ ಎಲ್ಲ ಊರ ಮುಂದೆ ಹೋಗ್ಬಿಟ್ಟು ಎಲ್ಲ ಡ್ಯಾನ್ಸ್ ಕುಣಿತಾ ಇರ್ತಾರೆ. ಅಂದರೆ ಅದರದ್ದೇ ಒಂದು ಇದಿದೆ, ಅದು ತೋರಿಸ್ಬೇಕೋ ಬೇಡೋ ನನಗೆ ಗೊತ್ತಿಲ್ಲ. ಮತ್ತು ಕಮ್ಯುನಿಟಿ ಗೈಡ್ಲೈನ್ಸಿಂದ ಏನಾದರೂ ಪ್ರಾಬ್ಲಮ್ ಬರುತ್ತೆ ಅಂತ ಹೇಳ್ಬಿಟ್ಟು ನಾನು ಅದೇನೂ ಕೂಡ ವೀಡಿಯೋಸ್ ಹಾಕಿಲ್ಲ. ಎಲ್ಲ ವೀಡಿಯೋಸ್ ಕೂಡ ಇದ್ದಾವೆ ನನ್ನ ಹತ್ರ, ಅದು ನಾನು ಏನೂ ಶೇರ್ ಮಾಡ್ಕೊಂಡಿಲ್ಲ. ಇಷ್ಟು ಮಾತ್ರ ಅಷ್ಟೇ ನಾನು ತೋರಿಸ್ತಾ ಇರೋದು. ಇನ್ನು ನನ್ನ ಮಗ ಬಂದು ಕಟ್ಟಿಂಗ್ ಮಾಡಿಸ್ಕೊಂಬರೋಕೆ ಹೋಗಿದ್ದ, ನಮ್ಮಣ್ಣ ಕರ್ಕೊಂಡು ಹೋಗಿದ್ರು. ತುಂಬ ಬೆಳೆದ್ಬಿಟ್ಟಿತ್ತು. ಇನ್ನು ಸೆಕೆ ಅಂದರೆ ಸಿಕ್ಕಾಪಟ್ಟೆ ಸೆಕೆ ಅಲ್ವಾ. ಇನ್ನು ಜಾಸ್ತಿ ಕೂದಲಿದ್ರಂತೂ ಇನ್ನು ಕಿರಿಕಿರಿ ಮಾಡಿಬಿಡ್ತಾರೆ ಮಕ್ಳಂತ ಹೇಳ್ಬಿಟ್ಟು ಇವ್ನಿಗೆ ತುಂಬ ಕಟಿಂಗ್ ಬೆಳೆದ್ಬಿಟ್ಟಿತ್ತು. ಅದಕ್ಕೆ ಇವತ್ತು ಹೆಂಗಾದರೂ ಹೋಗಿ ಮಾಡಿಸ್ಕೊಂಬರೋಣ ಅಂತ ಹೇಳ್ಬಿಟ್ಟು ನಮ್ಮ ಅಣ್ಣನ ಜೊತೆ ಕಳಿಸಿದ್ದೆ. ಮಾಡಿಸ್ಕೊಬಂದ. ಈ ಥರ ಈ ಸತಿ ಚೆನ್ನಾಗಿ ಮಾಡಿಲ್ಲ ಕಟಿಂಗು, ಯಾಕೋ ಸರಿ ಕಾಣಿಸ್ಲಿಲ್ಲ ನನಗೆ. ಅಂದರೆ ತುಂಬ ರಶ್ ಇತ್ತಂತೆ. ಇನ್ನು ಫುಲ್ಲು ಮೋಡ ಬೇರೆ ಆಗಿಬಿಟ್ಟಿತ್ತು. ಇನ್ನು ಮಳೆಗಿನ ಬಂದರೆ ಮಳೆಗೆ ಸಿಗಾಕ್ಕೊತೀನಿ ಅಂತ ಹೇಳಿಬಿಟ್ಟು ಇನ್ನು ನಮ್ಮ ಅಣ್ಣ ಅವ್ರ ಹತ್ರ ಕೇಳಿಬಿಟ್ಟು ಚಿಕ್ಕ ಮಗು ಅಂತೇಳ್ಬಿಟ್ಟು ಮಾಡಿಸ್ಕೊಂಡು ಬಂದಿದ್ರು. ಇನ್ನು ಅವನಿಗೂ ಕೂಡ ಸ್ನಾನ ಮಾಡಿಸಿ ಇನ್ನು ನಾನು ಸ್ನಾನ ಮಾಡಿಕೊಂಡು ಇನ್ನು ಅಡುಗೆ ಕೂಡ ಎಲ್ಲ ಆಗಿತ್ತು. ಅಡುಗೆ ಎಲ್ಲ ಕೆಲಸ ಎಲ್ಲ ಮುಗಿಸಿ ಇವಾಗ ಲಾಸ್ಟಲ್ಲಿ ಪೂಜೆ ಮಾಡಿ ಮುಗಿಸ್ಬಿಟ್ಟಿದ್ದೀನಿ. ನೋಡ್ತಾ ಇರ್ಬೋದು, ಈ ಥರ ಸಿಂಪಲ್ ಪೂಜೆ ಮಾಡಿದೆ ಹೂವು ಎಲ್ಲ ಇಟ್ಟು. ಓಕೆ ಫ್ರೆಂಡ್ಸ್, ಈ ಚಿಕ್ಕ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ, ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ನಿಮ್ಮ ಸಪೋರ್ಟ್ ನಂಗೆ ತುಂಬ ಮುಖ್ಯ ಫ್ರೆಂಡ್ಸ್, ಆದಷ್ಟು ಸಪೋರ್ಟ್ ಮಾಡಿ.